ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಇವಾಗ ಆಲ್ರೆಡಿ 2:35 ಆಗಿದೆ ಟೈಮು. ಇವಾಗ ನಾನು ನಿರೀಕ್ಷೆನ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ. 2 ಗಂಟೆಯಿಂದನೂ ಮಳೆ ಬರ್ತಾನೆ ಇದೆ. ನಾನು ಮನೆ ಬಿಡೋದೇ 2 ಗಂಟೆಗೆ. ಆವಾಗಲಿಂದ ಮಳೆ ಬರ್ತಾನೇ ಇದೆ, ಹೋಗೋಕ್ಕೆ ಆಗ್ತಿಲ್ಲ. ಅವಳಿಗೆ 2:20ಕ್ಕೆ ಸ್ಕೂಲ್ ಬಿಡ್ತಾರೆ. ಇಷ್ಟೊತ್ತಾಗಲೇ ನಾನು ಹೋಗಬೇಕಿತ್ತು, ಬಟ್ ಮಳೆ ಬರ್ತಾನೆ ಇರೋದ್ರಿಂದ ನನಗೆ ಹೋಗೋಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ಮಳೆ ನಿಂತಿದೆ. ಇವಾಗ ನಾನು ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ. ಹಾಗೆ ನಾನು ಇವಾಗ ಗುಲಾಬ್ ಜಾಮೂನ್ ಮಾಡಿದ್ದೆ. ಅವಳು ಡೈಲಿ ಕೇಳ್ತಾನೆ ಇದ್ದು ಗುಲಾಬ್ ಜಾಮೂನ್ ಮಾಡಿಕೊಡಿ ನನಗೆ ತಿನ್ನಬೇಕಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ನಾನು ಮನೆಗೆ ರೇಷನ್ ತರುವಾಗ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ MTR ಅವ್ರದ್ದು. ಅದನ್ನು ಮಾಡಿರಲಿಲ್ಲ. ಇವಾಗ ಅದನ್ನು ಮಾಡಿದ್ದೀನಿ. ಆ ರೆಸಿಪಿನ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನೋಡಿ. ಬೆಳಗ್ಗೆ ತಿಂಡಿಗೆ ನಾನು ನೀರು ದೋಸೆ ಮಾಡಿದ್ದೆ, ಅದರ ರೆಸಿಪಿನೂ ಕೂಡ ನಾನು ಇವಾಗ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಈ 2 ರೆಸಿಪಿನ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಅವಳನ್ನು ಕರ್ಕೊಂಡು ಬರ್ತೀನಿ. ಮಳೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ನಾನು ಹೆಲ್ಮೆಟೆಲ್ಲ ಹಾಕ್ಕೊಂಡು ಸ್ವೆಟರೆಲ್ಲ ಹಾಕ್ಕೊಬಿಟ್ಟು ಮತ್ತು ಅವಳಿಗೆ ರೈನ್ ಕೋಟ್ ತೊಗೊಂಡೋಗ್ಬೇಕು. ಆ ಕಡೆಯಿಂದ ಬರುವಾಗ ಇನ್ ಕೇಸ್ ಮಳೆ ಜಾಸ್ತಿ ಆಗಿಬಿಟ್ರೆ ಸೋನೆ ಎಲ್ಲ ಬಂದುಬಿಟ್ರೆ ಮತ್ತು ಅಲ್ಲಿ ಎಲ್ಲ ಫುಲ್ ಅವಳು ನೆಂದೋಗ್ತಾಳೆ, ಬ್ಯಾಗೆಲ್ಲ ನೆಂದೋಗುತ್ತೆ. ಅದಕ್ಕೋಸ್ಕರ ರೈನ್ ಕೋಟ್ ಎಲ್ಲ ತೊಗೊಂಡು ಹೋಗ್ತೀನಿ. ನೀವು ಹೋಗಿ ಇವಾಗ ರೆಸಿಪಿನ ನೋಡ್ಕೊಂಡು ಬನ್ನಿ. ನಾನಿಲ್ಲಿ MTR ಅವ್ರದ್ದು ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. ಬೈ 1 ಗೆಟ್ 1 ಪ್ಯಾಕೆಟ್ನ 2ನ್ನ ತೊಗೊಂಡಿದ್ದೀನಿ ನಾನು. ಅದು ಒಂದೊಂದು ಪ್ಯಾಕೆಟಲ್ಲಿ 175 ಗ್ರಾಮ್ ಅಷ್ಟಿರುತ್ತೆ. ಟೋಟಲಿ 350 ಗ್ರಾಮ್ ಅಷ್ಟು ಆಗುತ್ತೆ. 2 ಪ್ಯಾಕೆಟ್ಗಳನ್ನೂ ಹಾಕಿಬಿಟ್ಟು ನಾನು ಕೈಯಲ್ಲಿ ಒಂದು ಸಲ ಹೀಗೆ ಅಲ್ಲಿರುವಂಥ ಚಿಕ್ಕ ಚಿಕ್ಕ ಗಂಟುಗಳನ್ನೆಲ್ಲ ಹೊಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಹಾಲನ್ನು ಬಿಟ್ಕೊಂಡು ನಾನಿವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಳ್ಳುವಾಗ ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು, ಆವಾಗಲೇ ಜಾಮೂನ್ ಚೆನ್ನಾಗಾಗೋದು. ತುಂಬ ಸಾಫ್ಟ್ ಅಂದರೆ ತುಂಬ ತೆಳ್ಳಗೆ ಕಲಿಸ್ಕೊಳ್ಳೋಕೆ ಹೋಗ್ಬಾರ್ದು. ಚಪಾತಿ ಹಿಟ್ಟು ಹೇಗೆ ನಾವು ಕಲಿಸ್ಕೋತೀವಿ ಆ ಹದದಲ್ಲಿ ನಾವು ಕಲಿಸ್ಕೋಬೇಕು. ನಾನು ಫಸ್ಟ್ ಟೈಮ್ ಹಾಲು ಹಾಕಿ ಕಲಿಸ್ಕೊತಾ ಇರೋದು. ಪ್ರತಿ ಸಲ ಯಾವಾಗಲೂ ನಾನು ನೀರು ಹಾಕಿಬಿಟ್ಟೆ ಕಲಿಸ್ಕೊತಾ ಇದ್ದೆ. ಇದೇ ಫಸ್ಟ್ ಟೈಮ್ ನಾನು ಹಾಲು ಹಾಕಿ ಕಲಿಸ್ಕೊತಾ ಇರೋದು. ಬೇರೆ ಯೂಟ್ಯೂಬರ್ಸ್ ಎಲ್ಲ ಹಾಲು ಹಾಕಿ ಮಾಡ್ತಿದ್ರಲ್ವ, ಸೊ ನಾನು ಅದನ್ನು ನೋಡ್ಕೊಂಡು ಫಸ್ಟ್ ಟೈಮ್ ಇವಾಗ ಹಾಲು ಹಾಕಿ ಕಲಿಸ್ಕೊಂಡಿರೋದು. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ 10 ನಿಮಿಷ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸಕ್ಕರೆ ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಪಾಕಕ್ಕೆ ನಾನು ಈ ಬೌಲಲ್ಲಿ 1.5 ಬೌಲ್ ಆಗೋವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆನ 1.5 ಬೌಲಷ್ಟು ಹಾಕ್ಕೊಂಡು ಇದಕ್ಕೆ 3 ಬೌಲಷ್ಟು ನೀರನ್ನ ನಾನು ಸೇರಿಸ್ಕೊತೀನಿ. ಇವಾಗ ನೀರು ಸೇರಿಸ್ಕೊಂಡಾದ್ಮೇಲೆ ಒಂದೇಳೆ ಪಾಕ ತೆಗಿತೀವಿ ನೋಡಿ, ಆ ರೀತಿ ನಾವು ಪಾಕನ ತೆಕ್ಕೋಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಪಾಕ ತೆಕ್ಕೋಬಾರ್ದು, ಸ್ವಲ್ಪ ತೆಳ್ಳಗೆ ಪಾಕ ತೆಕ್ಕೋಬೇಕು. ಇವಾಗ ಪಾಕನೂ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪಾಕ ಚೆನ್ನಾಗಿ ಕುದಿ ಬರುವಾಗ ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏಲಕ್ಕಿ ಪೌಡ್ರ್ ಇದ್ದರೆ ಹಾಕೋಬೋದು. ನಾನು ಕಲ್ಲಲ್ಲಿ ಏಲಕ್ಕಿನ ಹಾಗೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 10 ನಿಮಿಷ ಅಷ್ಟು ಕಾಲ ಚೆನ್ನಾಗಿ ಪಾಕನ ತೆಗೆದಾದ್ಮೇಲೆ ಈ ಪಾಕನೂ ಕೂಡ ತಣ್ಣಗಾಗೋದಕ್ಕೆ ಇಡಬೇಕು. ಇವಾಗ ಚೆನ್ನಾಗಿ ಪಾಕ ಬಂದಿದೆ ಅಂತ ಗೊತ್ತಾಗೋದಕ್ಕೆ ಈ ರೀತಿ ಸ್ಪೂನಲ್ಲಿ ತಗೊಂಡು ಕೈಯಲ್ಲಿ ನೋಡಿದರೆ ಅಂಟು ಥರ ಬರ್ತಿರುತ್ತೆ. ಅಷ್ಟು ಬಂದರೆ ಸಾಕು ಚೆನ್ನಾಗಿ ಪಾಕ ಆಗಿದೆ ಅಂತ. ಇವಾಗ ನಾನು ಜಾಮೂನ್ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಳ್ಳೋಕ್ಕೂ ಮುಂಚೆ 1 ಸಲ 2 ಸಲ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು. ಉಂಡೆ ಮಾಡ್ಕೊಳ್ಳುವಾಗ ಕೈಗೆ ತುಪ್ಪನೋ ಅಥವಾ ಎಣ್ಣೆನೋ ಸವರ್ಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ ತುಪ್ಪನ ಸವರ್ಕೋತಾ ಇದ್ದೀನಿ. ಮನೆಯಲ್ಲಿ ಮಾಡಿರೋಂತಹ ತುಪ್ಪದಲ್ಲೇ ನಾನು ಕೈನ ಸವರ್ಕೊಂಡು ಇವಾಗ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಉಂಡೆ ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಮಾಡ್ಕೋಬೋದು. ನಾನು ಒಂದು 5-6 ಉಂಡೆನ ಉದ್ದುದಕ್ಕೆ ಮಾಡಿದ್ದೆ. ಹಾಗೆ ಇನ್ನು ಕೆಲವು ಎಲ್ಲ ಉಂಡೆಗಳನ್ನೂ ರೌಂಡಿಗೆ ಮಾಡ್ಕೊಂಡಿದ್ದೆ ನಾನು. ಇಲ್ಲಿ ನೋಡಿ ಈ ರೀತಿ ಒಂದು 5-6 ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಎಲ್ಲ ಉಂಡೆಗಳನ್ನೂ ಮಾಡ್ಕೊಂಡಾದಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಉಂಡೆಗಳೆಲ್ಲವೂ ರೆಡಿಯಾಗಿದೆ. ನಮ್ಗೆ ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ನಾವು ಉಂಡೆಗಳನ್ನ ಮಾಡ್ಕೋಬೇಕು. ಜಾಮೂನಿನ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಉಂಡೆಗಳೆಲ್ಲ ಗಟ್ಟಿಯಾಗಿರುತ್ತೆ, ಬೇಯೋದಿಲ್ಲ ಅದು. ಅದಕ್ಕೆ ಜಾಮೂನಿನ ಹಿಟ್ಟನ್ನು ನಾವು ತುಂಬ ಸಾಫ್ಟಾಗಿ ಕಲಿಸ್ಕೊಂಡಿರಬೇಕು. ಇವಾಗ ನಾನು ಎಣ್ಣೆ ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ.
ಇವಾಗ ಎಣ್ಣೆಗೆ ಒಂದೊಂದೇ ಜಾಮೂನ್ನ ಬಿಡ್ತಾ ಹೋಗ್ತೀನಿ ನಾನಿವಾಗ. ಎಣ್ಣೆನೂ ಅಷ್ಟೇ, ನಾವು ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆನ ಕಾಯಿಸ್ಬಾರ್ದು, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಎಣ್ಣೆನ ಕಾಯಿಸ್ಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಕಾಯಿಸಿದ ತಕ್ಷಣ ಹಾಕಿದ್ರೆ ಬೇಗ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಇಟ್ಕೊಂಡು ನಾವು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಜಾಮೂನ್ ಮಾಡುವಾಗ ಯಾವಾಗಲಾದರೂ ಅಷ್ಟೇ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಎಣ್ಣೆನ ಕಾಯಿಸಿ ಮೀಡಿಯಮ್ ಫ್ಲೇಮ್ನಲ್ಲೇ ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕು. ಇದು ಜಾಮೂನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಜಾಮೂನ್ ಹಿಟ್ಟನ್ನು ಕಲಿಸುವಾಗ ತುಂಬ ತೆಳ್ಳಗೆ ಕಲಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ನಾವು ಎಣ್ಣೆಗೆ ಹಾಕಿದ ತಕ್ಷಣ ನಾವು ಈ ರೀತಿ ತಿರುಗಿಸೋದಕ್ಕೆ ಹೋದರೆ ಅಲ್ಲಲ್ಲೇ ಒಡ್ಕೊಂಡು ಬಿಡುತ್ತೆ. ಒಂದು ಹದದಲ್ಲಿ ನೀಟಾಗಿ ನಾವು ಕಲಿಸ್ಕೋಬೇಕು. ಚಪಾತಿ ಲಟ್ಸೋದಕ್ಕೆ ಸಾಫ್ಟಾಗಿ ಬರಬೇಕು ಅಂತ ನಾವು ಎಷ್ಟು ಚೆನ್ನಾಗಿ ಕಲಿಸಿರ್ತೀವಿ ನೋಡಿ, ಆ ರೀತಿ ನಾವು ಜಾಮೂನಿನ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ಇದು ಇವಾಗ ಆಲ್ರೆಡಿ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಷ್ಟೇ. ಚೆನ್ನಾಗಿ ಬೇಯಿಸಾದ ನಂತರ ಇದನ್ನು ಎತ್ಕೋಬೇಕು. ನೋಡಿ ಇವಾಗ ಆಲ್ರೆಡಿ ಚೆನ್ನಾಗಿ ಆಗಿದೆ, ಇಷ್ಟಿದ್ರೆ ಸಾಕು. ಇವಾಗ ನಾವು ಒಂದು ಬಟ್ಲಿಗೋ ಅಥವಾ ಒಂದು ತಟ್ಟೆಗೋ ಹಾಕಿಟ್ಕೋಬೇಕು. ಇದು ತಣ್ಣಗಾಗೋವರೆಗೂ ನಾವು ಸಕ್ಕರೆ ಪಾಕದ ಒಳಗಡೆ ಹಾಕಬಾರ್ದು, ತಣ್ಣಗೆ ಮಾಡಿ ಆನಂತರ ಸಕ್ಕರೆ ಪಾಕದ ಒಳಗಡೆ ಹಾಕಬೇಕು. ನಾನು ಕೂಡ ಇದನ್ನು ತಣ್ಣಗೆ ಮಾಡಾದ್ಮೇಲೆ ಸಕ್ಕರೆ ಪಾಕದ ಒಳಗಡೆ ಹಾಕಿದ್ದು. ಇವಾಗ ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣ ನಮಗೆ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. 1 ಅವರ್ 2 ಅವರ್ ಬಿಟ್ಟ ಮೇಲೇ ಅದು ಚೆನ್ನಾಗಿರೋದು. 1 ಅವರ್ 2 ಅವರ್ ಬಿಟ್ಟರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆವಾಗ ಸಕ್ಕರೆ ಪಾಕನ ಜಾಮೂನ್ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗಂತೂ ಜಾಮೂನ್ ಅಂದರೆ ತುಂಬಾ ಇಷ್ಟ. ಅವಳು ಖಾರನಷ್ಟು ತಿನ್ನೋದಿಲ್ಲ, ಸ್ವೀಟ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ನಮ್ಮ ಮನೇಲಿ ಸ್ವೀಟ್ ಏನಾದರೂ ಐಟಮ್ ಇದ್ದರೆ ಖಾಲಿ ಮಾಡೋದೇ ಅವಳು. ನಾನು ಜಾಸ್ತಿ ತಿನ್ನಲ್ಲ, ನಮ್ಮ ಮನೆಯವರು ಜಾಸ್ತಿ ತಿನ್ನೋದಿಲ್ಲ. ನೆಕ್ಸ್ಟ್ ಇವಾಗ ನಾನು ನಿಮಗೆ ನೀರು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀರು ದೋಸೆ ಮಾಡೋದಕ್ಕೆ 2 ಲೋಟ ಅಕ್ಕಿನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಕೂಡ ಇದನ್ನು ನೆನೆಸ್ಬೋದು, ಆದರೆ 1 ಅವರ್ ಮುಂಚೆನೇ ನೆನೆಸ್ಬೇಕಾಗುತ್ತೆ. ಅದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಇದನ್ನು ಇವಾಗ ತೆಗೆದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ನಾನು ಹಾಕ್ತಾಯಿದ್ದೀನಿ. ನೀರು ದೋಸೆಗೆ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸಹ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ನೀರು ಬಿಟ್ಬಿಟ್ಟು ಆನಂತರ ನಾವು ಸಣ್ಣಗೆ ರುಬ್ಕೋಬೇಕು. ಸಣ್ಣಗೆ ರುಬ್ಕೊಂಡಾದಮೇಲೆ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು, ದೋಸೆ ಹದಕ್ಕೆ ಬರೋಷ್ಟು ನೀರನ್ನು ನಾವು ಸೇರಿಸ್ಬಿಟ್ಟು ತುಂಬ ತೆಳ್ಳಗೆ ಮಾಡ್ಕೋಬೇಕು, ತುಂಬ ಗಟ್ಟಿಯಾಗಿರಬಾರ್ದು. ನಾರ್ಮಲಿ ದೋಸೆನ ನಾವು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿರ್ತೀವಲ್ವ ಹಿಟ್ಟನ್ನು, ಇದನ್ನು ಗಟ್ಟಿಗೆ ಮಾಡ್ಕೋಬಾರ್ದು, ತೆಳ್ಳಗೆ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಅದನ್ನು ಒಂದು 1/4 ಗಂಟೆ 20 ನಿಮಿಷ ಬಿಟ್ಟಾದ ನಂತರ ತವೆ ಮೇಲೆ ಬಿಡಬೇಕು. ದೋಸೆ ಬಿಡೋಕ್ಕೂ ಮುಂಚೆ ಕಾಯ್ದಿರೋ ತವೆಗೆ ಈ ರೀತಿ ಎಣ್ಣೆನ ಹಾಕಿಬಿಟ್ಟು ಆನಂತರ ನಾವು ದೋಸೆನ ಬಿಡಬೇಕು. ದೋಸೆ ಬಿಡುವಾಗ ತೆಳ್ಳಗೆ ಬಿಡಬೇಕು, ಇಲ್ಲ ಅಂತಂದರೆ ಒಂದು ಸೈಡಲ್ಲಿ ಬಿಟ್ಬಿಟ್ಟು ತವಾನ ಈ ರೀತಿ ರೌಂಡಿಗೆ ತಿರುಗಿಸಿದ್ರೆ ಅದೇ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಅಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಕೂಡ ಬೆಂದಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಆಗಿದೆ ದೋಸೆ. ಇವಾಗ ಸುತ್ತ ಅದೇ ಬಿಟ್ಕೊಂಡಿದೆ. ಇವಾಗ ಸ್ಮೂತಾಗಿ ಸಾಫ್ಟಾಗಿ ನಾವು ಅದನ್ನು ಎತ್ಕೋಬೋದು. ಹಾಗೆಯೇ ಇನ್ನೂ ತೆಳ್ಳಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ತೆಳ್ಳಗೆ ಮಾಡಿಕೊಂಡು ಬಿಟ್ಕೋಬೋದು. ಬಟ್ ನಮಗೆ ಈ ಕನ್ಸಿಸ್ಟೆನ್ಸಿನಲ್ಲಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಇನ್ನೂ ತೆಳ್ಳಗಾದರೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಮಾಡೋದು. ಇದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡಿದ್ದೆ ನಾನು. ಸಾಂಬಾರು, ಕಾಯಿ ಚಟ್ನಿ ಯಾವುದಾದ್ರೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಈ ಮಳೆಗೆ ಎಷ್ಟು ಹೊಟ್ಟೆ ಹೊರೆ ಗೊತ್ತಾ, ಮಕ್ಕಳು ಸ್ಕೂಲ್ ಬಿಡೋ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಪಾಪ ಎಲ್ಲ ಪೇರೆಂಟ್ಸ್ ಇವಾಗ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಹೋಗೋಕೆ ಚೂರು ಹನಿತಿತ್ತು. ಆ ಕಡೆಯಿಂದ ವರ್ಷೊಳಗೆ ಫುಲ್ ಬಿಸಿಲು, ಇವಾಗ ಆಲ್ರೆಡಿ ಬಿಸಿಲಿದೆ. ಯಾಕೆ ಬರ್ಬೇಕಿತ್ತಲ್ವ ಈ ಮಳೆ. ಸ್ಕೂಲಿಂದ ಕರ್ಕೊಂಡು ಬಂದಿದ್ರೆ ನಾವು ಗಂಟೋಗ್ತಿತ್ತ ಏನಾದರೂ. ಎಷ್ಟು ಹೊಟ್ಟೆ ಬೆಳಗ್ಗೆ ಟೈಮು ಹಂಗೇನೆ, ಕರೆಕ್ಟಾಗಿ ಸ್ಕೂಲ್ಗೆ ಹೋಗೋ ಟೈಮಿಗೆ ಕರೆಕ್ಟಾಗಿ ಮಳೆ ಬರುತ್ತೆ. ನಾವು ಮಳೆಯಲ್ಲೇ ತುಂತುರು ಹನಿಲಿ, ಮಳೆ ಅಂದರೆ ಜೋರು ಮಳೆ ಏನಿಲ್ಲ, ತುಂತುರು ಹನಿ ಬರ್ತಾ ಇರುತ್ತೆ. ಆ ಹನಿಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಆ ಕಡೆಯಿಂದ ಚಳಿயிಲೆ ನಡ್ಕೊಂಡು ಬರ್ತೀನಿ. ಮಳೆ ಸರಿ ಇಲ್ಲ. ಇದು ಹೂವಿದ್ರೆ ನಾವು ಮನೆ ಒಳಗಡೆ ಇದ್ದಾಗ ಹುಯ್ಬೇಕು ಅಲ್ವಾ, ಇಲ್ಲ ನಾವು ಮಲಗಿದ್ದಾಗ ಹುಯ್ಬೇಕು. ಅದು ಬಿಟ್ಬಿಟ್ಟು ನಮ್ಗೆ ಕೆಲಸ ಇದ್ದಾಗ, ನಮ್ಗೆ ಆಚೆ ಹೋಗ್ಬೇಕಿದ್ದಾಗ ಎಲ್ಲ ಹುಯ್ದ್ರೆ. ಇವಾಗ ನೀರು ದೋಸೆ ಬಿಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ಊಟಕ್ಕೆ. ನೀರು ಅವಳು ಬಂದ ತಕ್ಷಣ ಬಿಸ್ಕೆಟ್ ತಿಂತಿದ್ದಾಳೆ. ನೀರು ದೋಸೆ ಬಿಡ್ತಾ ಇದ್ದೀನಿ ಇವಾಗ.
ಬಿಸ್ಕೆಟ್ ತಿಂದು ಇವಾಗ ದೋಸೆ ತಿಂದು ಸ್ವಲ್ಪ ಹೊತ್ತು ಮಲಗಿಸ್ಬೇಕು. ಇಲ್ಲದಿದ್ರೆ ಏನು ಮಾಡ್ತಾಳೆ ಗೊತ್ತಾ, ಕರೆಕ್ಟಾಗಿ 5 ಗಂಟೆಗೆ ಮಲ್ಕೊಬಿಡೋದು. ಆಮೇಲೆ ರಾತ್ರಿ 8 ಗಂಟೆ ಆದರೆ ಎದ್ದೇಳು ಚಿನ್ನು ಅಂತ ಹೇಳಿಸ್ಬೇಕಾಗುತ್ತೆ. ಈಗ ಒಂದು 2-3 ದಿನದಿಂದ ನಂಗೆ ಅಭ್ಯಾಸ ಮಾಡ್ಕೊಂಡಾಳೆ. ಒಂದು 5 ಗಂಟೆಗೆ ಮಲ್ಕೊಂಬಿಡೋದು, ಆಮೇಲೆ ಮಲ್ಕೊಳ್ಳೋದೇ ಇಲ್ಲ, ಎದ್ದೇಳೋದೇ ಇಲ್ಲ ಆಮೇಲೆ. ಅದಕ್ಕೆ ಇವಾಗ ಊಟ ಮಾಡಿದ ತಕ್ಷಣ ಮಲ್ಕೊ ಅಂತ ಹೇಳಿ ಮಲಗಿಸ್ಬಿಟ್ಟು ಕರೆಕ್ಟಾಗಿ 5:30-6 ಗಂಟೆಗೆ ಎದ್ದೇಳಿಸ್ಬೇಕು. ಇವಾಗ ಮತ್ತು ನಾನು ಭಾನುವಾರ ವ್ಲಾಗ್ನ ಮಾಡ್ತಾಯಿದ್ದೀನಿ. ಶನಿವಾರ ನಂಗೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಶನಿವಾರ ಫುಲ್ ಜಾಸ್ತಿ ಮಳೆನೇ ಇತ್ತು, ಮೋಡ ಎಲ್ಲ ಇತ್ತು, ವ್ಲಾಗ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸೊ ಭಾನುವಾರ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಎಲ್ಲ ಇದನ್ನು ತುಂಬ್ಕೊಂಡಿದ್ದೀವಿ ಇಲ್ಲಿ. ಏನಂತಂದರೆ ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೆಲವೊಂದು ಐಟಮ್ ಹಾಕಿದ್ದೀನಿ ಇದರೊಳಗಡೆ. ಹಾಗೆಯೇ ಫೋಟೋಸು ಚಿಕ್ಕದು ಎಲ್ಲ ಅವಳದು. ಮತ್ತು ಮನೆ ಶಿಫ್ಟ್ ಮಾಡುವಾಗ ನಾವು ಏನೇನು ತುಂಬಿದ್ವಿ ಅದೆಲ್ಲ ಇದ್ರೊಳಗಡೆ ಇದೆ. ನಾನು ಅಷ್ಟು ತೆಗೆದಿರಲಿಲ್ಲ, ಯಾಕಂದರೆ ಇದೇನು ನಮಗೇನು ಅಷ್ಟು ಯೂಸ್ ಇರ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ತೆಗೆದೇ ಇರಲಿಲ್ಲ ಇದನ್ನು. ನನಗಿವಾಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ದೆಲ್ಲ ಏನೇನೋ ಬೇಕನ್ನಿಸ್ತು, ಅದಕ್ಕೆ ಇವಾಗ ತೆಗಿತಾ ಇದ್ದೀನಿ. ಹಾಗೆ ನಮ್ಮ ಮನೆಯವ್ರ ಗಾಡಿ ಮಿರರ್ ಕೂಡ ಅಲ್ಲೇ ಇದೆ. ಅವರು ಮಿರರ್ ತೆಕ್ಕೊಡು ಹಾಕಬೇಕು ಅಂತಂದರು. ಬಿಚ್ಚಿಟ್ಟಿದ್ರು ಇಷ್ಟು ದಿನ, ಇವಾಗ ಹಾಕೋಬೇಕು ಅಂತ ಹೇಳಿಬಿಟ್ಟು ತೆಗೆದಿಡು ಅಂತ ಹೇಳಿದರು. ಸೊ ನಾನು ಇವಾಗ ಅದನ್ನೆಲ್ಲ ಹುಡುಕಿ ಇವಾಗೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಎಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟು, ಗ್ಲೂ ಗನ್ನು ಮತ್ತು ಏನು ಹೇಳ್ತೀವಿ ಬಟ್ಟೆಗಳು, ಅದೆಲ್ಲ ಬಟ್ಟೆಗಳು ಏನು ಗೊತ್ತಾ, ನಾನು ಪೇಂಟ್ ಮಾಡುವಾಗ ಒರೆಸ್ತೀನಲ್ಲ ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ. ನೋಡಿ, ಈ ಗಡಿಯಾರನಂತೂ ನಮಗೆ ಮರ್ತೇ ಹೋಗ್ಬಿಟ್ಟಿದೆ, ಈ ಗಡಿಯಾರ ಇದೆ ಅಂತ ಇವಾಗ ಇದು ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ. ಅದಕ್ಕೆ ಅಲ್ಲಿ ನೋಡ್ತಾ ಇದ್ದೀನಿ ಏನೇನು ಇಟ್ಟಿದ್ದೆ ಅಲ್ಲಿ ಎಲ್ಲ ಅಂತ ಹೇಳ್ಬಿಟ್ಟು. ನನ್ನ ಮಗಳು ರಿಮೋಟ್ ಕಾರ್ ಬೇರೆ ಇದೆ, ಅದು ಮುರಿದೋಗಿದೆ, ಅದನ್ನು ಗುಜ್ರಿಗೆ ಹಾಕಬೇಕು, ಅಂದರೆ ಕಸಕ್ಕೆಲ್ಲಾದರೂ ಹಾಕಬೇಕು ಇವಾಗ. ಅದನ್ನೆಲ್ಲ ತೆಗೆದು ಇವಾಗ ಈ ಬಾಕ್ಸ್ನ ಒಂದನ್ನು ಖಾಲಿ ಮಾಡಿ ಎತ್ತಿಡಬೇಕು. ಅದರೊಳಗಡೆ ಪೇಂಟ್ ಡಬ್ಬಗಳೆಲ್ಲ ಉದುರೋಗ್ಬಿಟ್ಟಿದೆ. ಕೆಲವೊಂದೊಂದು ಪೇಂಟ್ಸ್ ಇಲ್ಲ, ಕೆಲವೊಂದೊಂದು ಪೇಂಟ್ಸ್ ಇದೆ ಅದರೊಳಗಡೆ. ಅದನ್ನೆಲ್ಲ ತೆಗೆದು ಎಸ್ತು ನಾನಿವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದಲ್ಲದೆ ಇನ್ನೂ ಒಂದು ಬಾಕ್ಸ್ ಇದೆ ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟು, ಬಾಟಲ್ಸ್ ಇಟ್ಟಿದ್ದೀನಿ, ಪೇಂಟಿಂಗ್ಸ್ ಡಬ್ಬಗಳೆಲ್ಲ ಅದರಲ್ಲಿದೆ. ಅದನ್ನು ಕೂಡ ಇವಾಗ ಕೆಳಗಡೆ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇವಾಗ ಇಷ್ಟನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಎಲ್ಲ ಡಬ್ಬಿ ಒಳಗಡೆ ಇಟ್ಟಿರೋದೆಲ್ಲ ಮಣಿಗಳೆಲ್ಲ ಉದುರೋಗ್ಬಿಟ್ಟಿದೆ. ಆ ಬಾಕ್ಸಿಂದ ಬೇಡದೇ ಇರೋ ವಸ್ತುಗಳನ್ನೆಲ್ಲ ತೆಗೆದೆಸ್ತು ಈ ಬಾಕ್ಸ್ ಒಳಗಡೆ ಇಡ್ತಾಯಿದ್ದೀನಿ ಬೇಕಾಗಿರೋದನ್ನೆಲ್ಲ. ಪೇಂಟ್ ಬ್ರಷ್ ಆಗಿರ್ಬೋದು, ಕ್ರಯಾನ್ಸ್ ಆಗಿರ್ಬೋದು, ಹಾಗೆಯೇ ಪೇಂಟ್ ಮಾಡೋದಕ್ಕೆ ನಾನು ಏನೆಲ್ಲ ಆಕ್ಸೆಸರೀಸ್ ಯೂಸ್ ಮಾಡ್ತಿದ್ದೆ ಅದನ್ನೆಲ್ಲ ಇದ್ರೊಳಗಡೆ ಇಟ್ಕೊಂಡಿದ್ದೀನಿ. ಗಾಜಿನ ಬಾಟ್ಲುಗಳೊಂದಷ್ಟು ಇಟ್ಟಿದ್ದೆ, ಸ್ವಲ್ಪ ತೆಗೆದೆಸ್ತೆ ಅದನ್ನು. ಇನ್ನು ಬೇಕಾಗಿರೋವಂಥದ್ದೆಲ್ಲ ಒಳಗಡೆ ಚೆನ್ನಾಗಿರೋ ಬಾಟಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಇದ್ರೊಳಗಡೆ 1-2 ಬಾಟಲ್ ಇದೆ ಅಷ್ಟೇ. ಇವಾಗ ಬೇಕಾಗಿರೋದು, ಬೇಡದೇ ಇರೋದು ತುಂಬ ಇಟ್ಕೊಂಡಿದ್ದೆ ನಾನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದಕ್ಕೆ. ಅದನ್ನೆಲ್ಲ ನಾನು ತುಂಬ ದಿನ ಆಯ್ತಲ್ವ ತೆಗೆದೇ ಇರಲಿಲ್ಲ. ಇವತ್ತು ತೆಗೆದು ನೋಡ್ತಾಯಿದ್ದೀನಿ. ಇದ್ರೊಳಗಡೆ ಕಲ್ಲುಗಳಿದೆ, ರೌಂಡ್ದು ಕಲ್ಲುಗಳು ಬರುತ್ತಲ್ಲ, ಅದನ್ನೆಲ್ಲ ನನ್ನ ಮಗಳು ಮರಳ ಹತ್ರದಿಂದ ಎಲ್ಲ ತೊಗೊಂಡು ಬಂದು ಆಯ್ದಾಯ್ದು ಇಟ್ಟಿದ್ಲು. ನಮ್ಮಮ್ಮ ಪೇಂಟ್ ಮಾಡ್ತಾರೆ ಅಂತ ನಾನೇನು ಮಾಡೇ ಇಲ್ಲ ಅದನ್ನೆಲ್ಲ ಇವಾಗ ತೆಗೆದು ನೋಡ್ತಾಯಿದ್ದೀನಿ. ನೋಡಿ, ಕ್ಯಾನ್ವಾಸ್ ಬೋರ್ಡು ಅದನ್ನೆಲ್ಲ ತೊಗೊಂಡು ಹಂಗೆ ಇಟ್ಟಿದ್ದೆ, ನಾನು ಮಾಡಿಕೊಂಡೇ ಇರಲಿಲ್ಲ. ಇವಾಗ ಅದನ್ನೆಲ್ಲ ಮಾಡಬೇಕು, ಅದಕ್ಕೆ ಒಳಗಡೆ ಏನೇನಿದೆ ಅಂತ ತೆಗೆದು ನೋಡ್ತಾಯಿದ್ದೀನಿ. ನಾನು ಇದನ್ನೆಲ್ಲ ಹೀಗೆ ತುಂಬಿಟ್ಟು ತುಂಬ ದಿನವೇ ಆಯಿತು, ತೆಗೆದೇ ಇರಲಿಲ್ಲ, ನೋಡು ಕೂಡ ಇಲ್ಲ. ಲಾಕ್ಡೌನಿಗೆ ಮುಂಚೆ ಇದನ್ನೆಲ್ಲ ಚೆನ್ನಾಗಿ ನಾನು ಯೂಸ್ ಮಾಡ್ಕೋತಾ ಇದ್ದೆ. ಆವಾಗವಾಗಲೇ ಪೇಂಟ್ ಮಾಡೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದೆಲ್ಲ ಮಾಡ್ತಿದ್ದೆ. ಲಾಕ್ಡೌನ್ ಆದಮೇಲೆ ಇದನ್ನು ಹಾಗೆ ಇಟ್ಬಿಟ್ಟಿದ್ದೆ, ಸರಿಯಾಗಿ ನಾನೇನು ಮಾಡೇ ಇಲ್ಲ. ಇನ್ನು ಮುಂದಕ್ಕೆ ನಾನು ಮಾಡಬೇಕು. ನನಗಂತೂ ಪೇಂಟಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಹಾಗೆಯೇ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದು ಅಂದರೆ ತುಂಬಾ ಇಷ್ಟ. ಇನ್ನು ಮುಂದಕ್ಕೆ ಮಾಡ್ತಾಯಿರ್ತೀನಿ, ನಿಮಗೂ ಕೂಡ ನಾನು ಅದನ್ನು ಶೇರ್ ಮಾಡ್ತಾಯಿರ್ತೀನಿ. ನಾನು ಬಾಟಲ್ಗಳ ಮೇಲೆ ಪೇಂಟ್ ಮಾಡಿರೋವಂತಹ ವೀಡಿಯೋಸು ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿರೋಂತಹ ವೀಡಿಯೋಸ್ನೆಲ್ಲ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಅದನ್ನು ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವಿಲ್ಲಿಗೆ ಬಂದಮೇಲೆ ಗೋಡೆಗೆ ಫೋಟೋಗಳನ್ನ ಯಾವುದನ್ನು ಹಾಕಿರಲಿಲ್ಲ, ಬಿಕಾಸ್ ಮಳೆ ಹೊಡೆಯೋಂಗಿಲ್ಲ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ. ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದೆ. ಹ್ಯಾಂಗಿಂಗ್ ಸ್ಟ್ರಿಪ್ಸ್ ಅಂದರೆ ಫೋಟೋಸ್ ಹ್ಯಾಂಗಿಂಗ್ ಸ್ಟ್ರಿಪ್ಸ್ ಅಂತ ಹೇಳ್ಬಿಟ್ಟು ಇದ್ರ ಹೆಸರು.
ಇದು ತುಂಬ ಗಟ್ಟಿಯಾಗಿ ನಿಲ್ಲುತ್ತಿದ್ದು. ಈ ಥರದ್ದನ್ನು ನಾನು ಒಂದು ಸಲ ಬಿಗ್ ಬಜಾರ್ಗೆ ಹೋದಾಗ ಫಸ್ಟ್ ತೊಗೊಂಡ್ಬಂದಿದ್ದೆ. ಬಟ್ ಹ್ಯಾಂಗಿಂಗ್ ಸ್ಟ್ರಿಪ್ಸ್ ಅಲ್ಲ ಅದು, ನಾನು ಬಟ್ಟೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಕ್ಲಿಪ್ ಥರ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಇದೇ ರೀತಿ ಗಮ್ನ ತೊಗೊಂಡು ಬಂದು ಅಂಟಿಸ್ಬಿಟ್ಟು ಅದನ್ನು ಕ್ಲಿಪ್ ಹಾಕಿದ್ರೆ ತುಂಬ ಸ್ಟ್ರೆಂತಾಗಿ ತುಂಬ ಸ್ಟ್ರಾಂಗಾಗಿ ಇತ್ತು. ಅದನ್ನು ನಾನು 2 ಕ್ಲಿಪ್ ತೊಗೊಂಡು ಬಂದಿದ್ದೆ ದೊಡ್ಡ ದೊಡ್ಡ ಬಟ್ಟೆಗಳನ್ನೇ ಹಾಕೋದಕ್ಕೆ. ನಮ್ಮ ಮನೇಲಂತೂ ತುಂಬ ವರ್ಷ ಇತ್ತು ಅದು. ನಾವು ಆ ಮನೆ ಖಾಲಿ ಮಾಡೋವರೆಗೂ ಹಾಗೆ ಇತ್ತು. ಬರುವಾಗ ನಾವು ಅದನ್ನು ಈಸಿಯಾಗಿ ರಿಮೂವ್ ಮಾಡಿದ್ವಿ. ಇದನ್ನು ರಿಮೂವ್ ಮಾಡುವಾಗ ಗೋಡೆನಲ್ಲಿ ಯಾವುದೇ ರೀತಿ ಬಣ್ಣಗಳಂತೂ ಕಿತ್ತು ಬರೋದಿಲ್ಲ. ತುಂಬ ಚೆನ್ನಾಗಿದೆ. ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದೆ. ನಾವು ಶಾಪ್ಗಳಿಗೆ ಹೋಗಿ ತೊಗೊಂಡು ಬರೋದಕ್ಕಿಂತ ಆನ್ಲೈನಲ್ಲಿ ಸ್ವಲ್ಪ ಚೀಪಾಗಿ ನಮಗೆ ಸಿಗುತ್ತೆ. ನಾನು ಇದನ್ನು ಮೆಟ್ರೋ ಬಿಗ್ ಬಜಾರಲ್ಲೇ ನೋಡಿದ್ದು, ಬೇರೆ ಕಡೆ ಇದನ್ನು ನೋಡಿರಲಿಲ್ಲ. ಸೊ ಆನ್ಲೈನಲ್ಲಿ ನೋಡಿದಾಗ ನನಗೆ ಖುಷಿ ಆಯಿತು. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಕ್ತು. ಅದಕ್ಕೆ ನಾನು ಆನ್ಲೈನಲ್ಲಿ ಫೋಟೋ ಅಂಟಿಸೋದಕ್ಕೆ ಅಂತಲೇ ತೊಗೊಂಡು ಬಂದಿದ್ದೆ. ಇದು ನನಗೆ ಒಂದು ಪ್ಯಾಕೆಟಲ್ಲಿ 8 ಸ್ಟ್ರಿಪ್ಸ್ ಬಂದಿದ್ವು. ಇವಾಗ ಒಂದು ಫೋಟೋಗೆ ಅಂಟಿಸ್ಬಿಟ್ಟಿದ್ದೀನಿ. ಇನ್ನೊಂದು ಫೋಟೋಗೆ ಅದು ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು 2ನ್ನ ಕಿತ್ತು ಇನ್ನೊಂದು ಫೋಟೋಗೆ ಹಾಕ್ತೀನಿ. ಫೋಟೋ ಫ್ರೇಮ್ಗೆ ಹಾಕೋವಂಥ ಸ್ಟ್ರಿಪ್ಸ್ ಬಂದುಬಿಟ್ಟು ವೆಲ್ಕ್ರೋ ಥರ ಸ್ಟ್ರಿಪ್ಸ್ ಇರುತ್ತೆ. ನಾವು ಒಂದು ಸಲ ಫೋಟೋ ಫ್ರೇಮ್ಗೆ ಅಂಟಿಸಿರೋವಂಥ ಸ್ಟ್ರಿಪ್ಸ್ನ ನಾವು ಲೈಫ್ ಲಾಂಗ್ ಹಾಗೆ ಇಟ್ಕೋಬೋದು. ಬಟ್ ಗೋಡೆಗೆ ಹಾಕಿರೋದನ್ನು ನಾವು ರಿಮೂವ್ ಮಾಡ್ಕೋಬೇಕು. ಅದನ್ನು ಒಂದು ಸಲ ರಿಮೂವ್ ಮಾಡಿದ್ಮೇಲೆ ಮತ್ತೆ ರೀಯೂಸ್ ಮಾಡೋದಕ್ಕಾಗಲ್ಲ. ಬಟ್ ಇದಕ್ಕೆ ಫೋಟೋ ಫ್ರೇಮ್ಗೆ ಹಾಕಿರೋದನ್ನು ಮಾತ್ರ ನಾವು ಕೀಳದೆ ಹಾಗೇ ಇಟ್ಕೋಬೋದು. ಇವಾಗ ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ತೆಗೆದು ಇನ್ನೊಂದು ಫೋಟೋಗೆ ಹಾಕ್ತಾಯಿದ್ದೀನಿ. ನೋಡಿ, ನಾನು ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಅಂಟಿಸೋದು ಅಂತ ಹೇಳಿಬಿಟ್ಟು. ಕೆಳಗಡೆಗೆ ಒಂದು ಸ್ಟ್ರಿಪ್ಸ್ ಹಾಕಬೇಕು, ಅದ್ರ ಮೇಲೆ ಇನ್ನೊಂದು ಸ್ಟ್ರಿಪ್ನ ನಾವು ವೆಲ್ಕ್ರೋ ಥರ ಅಂತ ಹೇಳಿದ್ನಲ್ಲ ಆ ರೀತಿ ಅಂಟಿಸ್ಬೇಕು ನೀಟಾಗಿ. ಆ ನಂತರ ನಾವು ಗೋಡೆ ಹತ್ರ ಹೋಗಿ ಮೇಲ್ಗಡೆ ಇರೋ ರ್ಯಾಪರ್ನ ತೆಗೆದುಬಿಟ್ಟು ಗೋಡೆಗೆ ನಾವು ಸ್ಟಿಕ್ ಮಾಡಬೇಕು. ಇವಾಗ ನಾನು ಗೋಡೆಗೆ ಹತ್ರ ಹೋಗ್ಬಿಟ್ಟು ಯಾವ ಹೈಟಿಗೆ ಬೇಕು ಆ ಹೈಟಿಗೆ ಇಟ್ಕೊಂಡು 2 ರ್ಯಾಪರ್ಸ್ನ ಮೇಲೆ ತೆಗೆದ್ಬಿಟ್ಟು ಆನಂತರ ನಾನು ಇವಾಗ ನೀಟಾಗಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಮ್ಕಿದ್ದೀನಿ. 8 ಸ್ಟ್ರಿಪ್ಸ್ಗೆ ನಾನು 212 ರೂಪಾಯಿ ಕೊಟ್ಟಿದ್ದೀನಿ. ನಮಗೆ ಎಲ್ಲೆಲ್ಲಿ ಫೋಟೋಸ್ ಹಾಕೋಬೇಕು ಅಥವಾ ಎಲ್ಲೆಲ್ಲಿ ನಾವು ಶೋ ಪೀಸಸ್ನ ಹಾಕೋಬೇಕು ಅಲ್ಲೆಲ್ಲ ಈ ರೀತಿ ಈ ಸ್ಟ್ರಿಪ್ಸ್ನ ತೊಗೊಂಡು ಬಂದು ಹಾಕೊಳ್ಳೋದ್ರಿಂದ ಅನಾವಶ್ಯಕವಾಗಿ ಮಳೆಗಳನ್ನ ಹೊಡೆಯೋದನ್ನು ತಪ್ಪುತ್ತೆ. ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು ಅನಾವಶ್ಯಕವಾಗಿ ನಮಗೆ ಬೇಕಾದ ಕಡೆ ಎಲ್ಲ ಮೊಳೆ ಹೊಡೆದ್ರೆ ಪಾಪ ಓನರ್ಗಳಿಗೂ ಬೇಜಾರಾಗುತ್ತೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಇನ್ನು ಈ ಕಡೆ ಗೋಡೆಗಳೆಲ್ಲ ಖಾಲಿ ಇದೆ, ಅದಕ್ಕೆಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮತ್ತು ಪೇಂಟಿಂಗ್ ಮಾಡಿ ಹಾಕಬೇಕು. ಇಷ್ಟು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.